ಇವತ್ತು ಹ್ಯಾಂಡ್ ವರ್ಕ್ ಮಾಡಿರೋಂಥ ಬ್ಲೌಸ್ನ ತೋರಿಸ್ತಾ ಇದ್ದೀನಿ. ರೆಡ್ ಕಲರ್ ಬ್ಲೌಸ್ ಇದೆ, ಇದಕ್ಕೆ ಹ್ಯಾಂಡ್ ವರ್ಕ್ ಮಾಡಿರೋದು. ಆರಿ ವರ್ಕ್ ಅಲ್ಲ, ನೋಡೋದಕ್ಕೆ ಮಾತ್ರ ಆರಿ ವರ್ಕ್ ಥರ ಕಾಣುತ್ತೆ, ಬಟ್ ಆರಿ ವರ್ಕ್ ಅಲ್ಲ ಇದು. ರೆಡ್ ಕಲರ್ ಬ್ಲೌಸ್ ಇದೆ, ಗೋಲ್ಡನ್ ಬಾರ್ಡ್ರ್ ಇದೆ. ನೋಡಿ ಯಾವ ರೀತಿ ಇದೆ ಅಂತ. ಇದು ಗೋಲ್ಡನ್ ಬಾರ್ಡ್ರು, 2 ಲೈನಿಂಗಲ್ಲಿ ಮಧ್ಯ ಮಧ್ಯ ಒಂದು ಬಾದಾಮ್ ಥರ ಇರೋ ಬೀಡ್ಸ್ನ ಹಾಕಿ ವರ್ಕ್ ಮಾಡಿರೋದು. ಮತ್ತು ಇದು ಮೇಲ್ಗಡೆ ಸ್ಮೈಲಿ ಡಿಸೈನ್. ಇದು ರೆಡ್ ಕಲರ್ ಕುಂದನ್ಸ್ ಇದೆ, ಮತ್ತು ಬಾಲ್ ಚೈನು ಸ್ಟೋನ್ ಚೈನ್ನ ಯೂಸ್ ಮಾಡಿರೋದು. ಮತ್ತು ಮಧ್ಯ ಮಧ್ಯ ಒಂದೊಂದು ಗ್ಯಾಪಲ್ಲಿ ಗೋಲ್ಡನ್ ಕುಂದನ್ನ ಯೂಸ್ ಮಾಡಿರೋದು. ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ. ತುಂಬ ದಿನಗಳಿಂದ ಯೂಸ್ ಮಾಡಿದ್ದೀನಿ, ಬಟ್ ಆದ್ರೂ ಕೂಡ ಯಾವುದೂ ಕಲರ್ ಹೋಗಿಲ್ಲ. ಯಾವ ರೀತಿ ಇದೋ ಮೊದಲಿನಿಂದ ಅದೇ ರೀತಿ ಇದೆ. ಈಗ ಸ್ವಲ್ಪ ದಿನ ಆಯಿತು, ಬಾಲ್ ಚೈನ್ ಸ್ವಲ್ಪ ಕಪ್ಪಾಗ್ತಾಯಿದೆ. ತುಂಬ ದಿನ ಆಯ್ತಲ್ವ, ತುಂಬ ಸರಿ ಯೂಸ್ ಮಾಡಿದ್ಮೇಲೆ ಸ್ವಲ್ಪನೇ ಕಪ್ಪಾಗ್ತಾ ಬರ್ತಾಯಿದೆ ಈಗ. ನೋಡಿ ರೆಡ್ ಕಲರ್ ಕುಂದನ್ ಇದೆ, ಸೈಡ್ ಕಡೆ ಎಲ್ಲ ಬಾಲ್ ಚೈನ್ ಇದೆ, ಸ್ಮೈಲಿ ಡಿಸೈನ್ ಇದು. ಈ ರೀತಿ ಹೊಸ ಡಿಫ್ರೆಂಟಾಗಿ ಟ್ರೆಂಡಿಂಗ್ ಇರೋರು ಡಿಸೈನ್ ಕೂಡ ಇದು. ನಾನು ಹಾಕಿರೋ ಬ್ಲೌಸ್ ಡಿಸೈನ್ನ ನೋಡಿ ತುಂಬ ಜನ ಕೂಡ ಇದೇ ರೀತಿ ಡಿಸೈನ್ ಬೇಕು ಅಂತೇಳಿ ಡಿಸೈನ್ನ ಮಾಡಿಸ್ಕೊಂಡಿದ್ದಾರೆ. ಹೊಸ ಟ್ರೆಂಡಿಂಗಲ್ಲಿರೋ ಡಿಸೈನು ನೋಡಿ, ನೀವು ಕೂಡ ಟ್ರೈ ಮಾಡಿ ನಿಮ್ಮ ಬ್ಲೌಸಿಗೆ ಸಹ. ನೋಡಿದ್ದು ಗೋಲ್ಡನ್ ಬಾರ್ಡ್ರ್ ಇದೆ, ಮೇಲ್ಗಡೆ ರೆಡ್ ಕಲರ್ ಇದೆ. ಎಲ್ಲದಕ್ಕೂ ಕೂಡ ಸ್ಮೈಲಿನೇ ಯೂಸ್ ಮಾಡಿರೋದು. ಕೆಳಗಿನಿಂದ ಮೇಲ್ಗಡೆ 2 ಲೈನಿಂಗ್ ಇದೆ. ಇದು ಬಂದುಬಿಟ್ಟು ಫ್ರಂಟ್ ನೆಕ್ ಡಿಸೈನು. ಇದು ಕೂಡ ಬಾಲ್ ಚೈನು ಸ್ಟೋನ್ ಚೈನ್ನ ಯೂಸ್ ಮಾಡಿರೋದು. ಮತ್ತು ಮುಂದ್ಗಡೆ ಗೋಲ್ಡನ್ ಒಂದೊಂದು ಕುಂದನ್ನ ಯೂಸ್ ಮಾಡಿರೋದು. ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ಸ್ವಲ್ಪ ಕಪ್ಪಾಗ್ತಾ ಬರ್ತಾಯಿದೆ. ಯಾವುದೇ ಆರಿ ವರ್ಕ್ ಆಗಲಿ ಮತ್ತು ಹ್ಯಾಂಡ್ ವರ್ಕ್ ಬ್ಲೌಸ್ ಆಗಲಿ ಕಾಟನಲ್ಲಿ ಹಾಕಿಡಬೇಕು, ಏನೂ ಆಗೋಲ್ಲ, ಅಂದರೆ ಕಪ್ಪಾಗೋದಿಲ್ಲ ಯಾವುದು ಕೂಡ. ಇದು ನೋಡಿ ಯಾವ ರೀತಿ ಇದೆ ಅಂತ. ಇದು ಬ್ಯಾಕ್ ನೆಕ್ ಡಿಸೈನು. ಇದು ಲೆಫ್ಟ್ ಸೈಡ್ ಸ್ಲೀವ್ಸ್ ಡಿಸೈನು. ಇದು ಬ್ಯಾಕ್ ನೆಕ್ ಡಿಸೈನು. ನೋಡಿ ಬ್ಯಾಕ್ ನೆಕ್ ಡಿಸೈನ್ ಯಾವುದಿದೆ, ಮಧ್ಯದಲ್ಲಿ ಒಂದು ಪ್ಯಾಚ್ ವರ್ಕ್ ಇದೆ ನೋಡಿ, ಗೋಲ್ಡನ್ ಪ್ಯಾಚ್ ವರ್ಕ್ ಇದೆ. ಇದು ಫುಲ್ ಸ್ಲೀವ್ಸ್ ಡಿಸೈನು. ಇದು ರೈಟ್ ಕಡೆ ಸ್ಲೀವ್ಸ್ ಡಿಸೈನ್. ಇದು ಡೋರಿ ಮಾಡಿರೋದು, ಮಧ್ಯ ಬ್ಲೌಸಲ್ಲಿ ಡೋರಿ ಮಾಡಿರೋದು. ಇದು ಅದೇ ಬ್ಲೌಸಲ್ಲಿ ಉಳಿದಿರೋಂಥ ಡೋರಿ ಮಾಡಿರೋದು. ಇದು ಯಾವ ರೀತಿ ಇದೆ ಅಂತ ಮಧ್ಯದಲ್ಲಿ ನೋಡಿ. ಇದು ಲೆಫ್ಟ್ ಸೈಡ್ ಸ್ಲೀವ್ಸ್ ಡಿಸೈನು. ಬ್ಯಾಕ್ ನೆಕ್ ಡಿಸೈನ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇದು ಪ್ಯಾಚ್ ವರ್ಕು ಅಂಗಡಿಯಲ್ಲೆಲ್ಲಿ ಸಿಗುತ್ತಲ್ಲ, 30 ರುಪೀಸು 100ವರೆಗೂ ಇದೆ. ಇದು 30 ರುಪೀಸ್ದು ಪ್ಯಾಚ್ ವರ್ಕ್. ಇದು ಗೋಲ್ಡ್ ಇದೆ. ಇದು ಕೂಡ ತುಂಬಾ ಹೈಲೈಟಾಗಿ ಕಾಣ್ತಾ ಇದೆ. ಬ್ಯಾಕು ಇದನ್ನು ಕೂಡ ಗಮನದನೇ ಅಂಟಿಸಿರೋದು. ಮಧ್ಯದಲ್ಲಿ ಗೋಲ್ಡನ್ ಒಂದೊಂದು ಬೀಡ್ಸ್ನ ಹಾಕಿರೋದು. ನೋಡಿ ಯಾವ ರೀತಿ ಇದೆ ಅಂತ. ಬ್ಯಾಕ್ ನೆಕ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ನೋಡಿ ಫುಲ್ ಬ್ಲೌಸ್ ಕಾಣಿಸ್ತಾ ಇದೆ, ರೆಡ್ ಕಲರ್ ಇದೆ. ನೋಡೋದಕ್ಕೂ ತುಂಬಾ ಗ್ರ್ಯಾಂಡಾಗಿದೆ ಬ್ಲೌಸು. ಮತ್ತು ಮಧ್ಯ ಮಧ್ಯ ಒಂದೊಂದು ಕುಂದನ್ನ ಹಾಕಿರೋದು, ಗೋಲ್ಡನ್ ಕುಂದನು. ನೋಡಿ ಫುಲ್ ಕುಂದನ್ ಇದೆ. ಬ್ಲೌಸ್ ಎಲ್ಲ ಸ್ವಲ್ಪ ಸ್ವಲ್ಪ ಗ್ಯಾಪಲ್ಲಿ ಹಾಕಿರೋದು. ಮಧ್ಯ ಪ್ಯಾಚ್ ವರ್ಕು, ಸೈಡೆಲ್ಲ ಕುಂದನ್ನ ಹಾಕಿರೋದು. ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ತುಂಬ ಸರಿ ಯೂಸ್ ಮಾಡಿದ್ರೂ ಕೂಡ ಯಾವ ಕುಂದನ್ನು ಇನ್ನೂ ಹೋಗಿಲ್ಲ. ಯಾವ ರೀತಿ ಸ್ಟಾರ್ಟಿಂಗ್ ಇದೆ ಅದೇ ರೀತಿ ಇದೆ. ಇದು ಡೋರಿ ನೋಡಿ, ಡೋರಿ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಮೊದಲು ಟ್ರೆಂಡಿಂಗಲ್ಲಿತ್ತು, ಈಗ ಕಾಮನ್ನಾಗಿ ಎಲ್ಲರೂ ಇದೇ ಥರ ಡೋರಿನ ಮಾಡ್ತಾಯಿದ್ದಾರೆ. ರೆಡ್ ಕಲರ್ ಡೋರಿ ಇದು. ಬ್ಲೌಸಲ್ಲಿ ಮಾಡಿರೋವಂಥ ಡೋರಿ ಇದು. ರೆಡ್ ಕಲರ್ ಬ್ಲೌಸ್ ಇದೆಯಲ್ಲ ಅದರಲ್ಲಿನೇ ಡೋರಿ ಮಾಡಿರೋದು. ಫ್ಲವರ್ ಇದೆ, 4 ಫ್ಲವರ್ ಕೂಡಿ 1 ಫ್ಲವರ್ನ ಮಾಡಿರೋದು. ಅಂದರೆ ಒಂದೊಂದು ಲೀಫ್ ಇದೆ, 4 ಲೀಫಲ್ಲಿ ಕೂಡಿ 1 ಫ್ಲವರ್ನ ಮಾಡಿರೋದು. ಮತ್ತು ಮೇಲ್ಗಡೆ ಮತ್ತು ಬಾರ್ಡ್ರಲ್ಲಿ ಅದನ್ನು ಗೋಲ್ಡನ್ನ ಹಂಚಿರೋದು. ಸೊ ಹಾಗಾಗಿ ಇದು ಫ್ಲವರ್ ಥರ ತುಂಬಾ ಚೆನ್ನಾಗಿತ್ತು. ಈಗ ಸ್ವಲ್ಪ ದಿನ ಆಯಿತು ಬ್ಲೌಸ್ನ ಮಡಚಿಟ್ಟಿರೋದ್ರಿಂದ ಈ ರೀತಿ ಮುದ್ರಕೊಂಡಿದೆ. ನೋಡಿ ಯಾವ ರೀತಿ ಇದೆ ಅಂತ. ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಇದು ಮೇಲ್ಗಡೆ ಗೋಲ್ಡನ್ನ ಬಾರ್ಡ್ರನ್ನ ಈ ರೀತಿ ಮೇಲ್ಗಡೆ ಬಿಟ್ಟರೆ ಇದು ಒಂಥರ ಫ್ಲವರ್ ಥರ ಕಾಣ್ತಾಯಿತ್ತು. ಈಗ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಐರನ್ ಮಾಡಿದ್ರೆ ನೋಡಿ ಇನ್ನೊಂದು ಡೋರಿ ಇದು ಗೋಲ್ಡ್ ಇದೆ, ಮತ್ತು ಕೆಳಗಡೆ ಫ್ಲವರ್. 4 ಲೀಫ್ನ ಕೂಡಿ 1 ಫ್ಲವರ್ ಆಗುತ್ತೆ. ತುಂಬ ಟ್ರೆಂಡಿಂಗಲ್ಲಿತ್ತು ಸ್ಟಾರ್ಟಿಂಗಲ್ಲೆಲ್ಲ, ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ನನ್ನ ಬ್ಲೌಸಿಗೆಲ್ಲ ತುಂಬಾ ವೆರೈಟಿಯಾಗಿ ಡಿಫ್ರೆಂಟಾಗಿದೆ ಡೋರಿ. ಇನ್ನೊಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ನಿಮಗೆ. ನೋಡಿ ಯಾವ ರೀತಿ ಇದೆ ಅಂತ ಡೋರಿ. ನೋಡಿ ಸ್ಲೀವ್ಸ್ ಡಿಸೈನು, ಬ್ಯಾಕ್ ನೆಕ್ ಡಿಸೈನು ಎಲ್ಲನೂ ಇದೆ. ನೋಡಿ ಯಾವ ರೀತಿ ಇದೆ ಅಂತ. ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಯಾರಿಗೂ ಕೂಡ ಅನಿಸೋದಿಲ್ಲ ಇದು ಆರಿ ವರ್ಕ್ ಥರನೇ ಅನಿಸುತ್ತೆ. ನೋಡಿ ಯಾವ ರೀತಿ ಇದೆ ಅಂತ. ಕಾಟನ್ ಬಟ್ಟೆಯಲ್ಲಿ ಹಾಕಿಡಿ ಯಾವುದೇ ಆದರೆ ಬಿಡು. ಈ ಟಿಪ್ಸ್ನ ಫಾಲೋ ಮಾಡಿ, ನಿಮ್ಮ ಬ್ಲೌಸಿಗೆ ಏನೂ ಆಗೋದಿಲ್ಲ. ನಾನು ಕೂಡ ಅದೇ ಟಿಪ್ಸ್ನ ಫಾಲೋ ಮಾಡೋದು ಯಾವಾಗೂ.
ನೋಡಿ ಸ್ಲೀವ್ ಡಿಸೈನು. ನೀವು ಕೂಡ ಮನೆಯಲ್ಲಿ ವರ್ಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ವರ್ಕ್ ಮಾಡಿ ನೀವು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಗಮ್ಮಿಂದ ಬರೀ ಅಂಟಿಸೋದಷ್ಟೇ. ಗೋಲ್ಡನ್ ಬಾರ್ಡ್ರಲ್ಲಿ ವರ್ಕ್ ಮಾಡಿರೋದಿದ್ದು ಮತ್ತು ತುಂಬಾ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಟೈಮ್ ಬೇಕಾಗತ್ತೆ ಗಮ್ಮಿಂದ ಅಂಟಿಸೋದಕ್ಕೆ. ಮಧ್ಯ ಗ್ಯಾಪ್ ಇಟ್ಟಿಲ್ಲ. ರೌಂಡಲ್ಲಿ ಫುಲ್ಲೆಲ್ಲ ವರ್ಕ್ ಮಾಡಿರೋದು ನೋಡಿ. ಸ್ವಲ್ಪನೂ ಕೆಳಗಡೆ ಗ್ಯಾಪ್ ಇಟ್ಟಿಲ್ಲ. ಕೈ ಅಳತೆ ಎಷ್ಟಿದೆಯಲ್ಲ ಅಷ್ಟನ್ನು ಪೂರ್ತಿ ವರ್ಕ್ ಮಾಡಿರೋದು. ಎರಡು ಸೈಡ್ ಕಡೆ ನೋಡಿ, ಗ್ಯಾಪ್ ಅನ್ನೋದೇ ಇಲ್ಲ ಮಧ್ಯದಲ್ಲಿ. ಅಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಮತ್ತು ನಾನು ವರ್ಕ್ ಮಾಡಿರೋದಲ್ಲ, ಮದುವೆ ಟೈಮಲ್ಲಿ ಬೇರೆಯವರು ವರ್ಕ್ ಮಾಡಿಕೊಟ್ಟಿರೋದು. ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ಇದು ವರ್ಕ್ ಮಾಡಿರೋದು ಅಂತ ಅನಿಸೋದೇ ಇಲ್ಲ. ಆರಿ ವರ್ಕ್ ಥರನೇ ಅನಿಸುತ್ತೆ. ಎಷ್ಟೋ ಜನ ಕೇಳಿದ್ದಾರೆ ನನಗೆ ಆರಿ ವರ್ಕ ಅಂತ. ಬಟ್ ಈಗ ಸ್ವಲ್ಪ ಕಪ್ಪಾಗ್ತದೆ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.